ನಿನ್ನೆ ತನಕ ನನ್ನ ಹೆಸರು ಇಲ್ಲ ಇತ್ತು. ನಾನು ಬೇರೆ ಬೇರೆ ವಿಚಾರದಲ್ಲಿ ಮಾತನಾಡಿದ್ದೆ. ಇದೇ ಒಂದು ದೊಡ್ಡ ಅಸ್ತ್ರ ಅಂತ ಹೇಳಿ ಶಾಸಕರು ಪೊಲೀಸ್ ಇಲಾಖೆಗೆ ಒತ್ತಡ ಹಾಕಿ ನನ್ನ ಮೇಲೆ ಯಾವುದೇ ಕೇಸ್ ಬೇಕಲ್ಲ. ಹಳೆ ಕೇಸ್ ನಾಲ್ಕನ್ನು ಇಟ್ಟುಕೊಂಡು, ಅದು ನಾಲ್ಕು ಏನು ಕೋಮು ಗಲಭೆಯಲ್ಲಿ ಭಾಗಿಯಾಗಿದ್ದಲ್ಲ, ತ್ರಿನೋಡಸನ್ ಕೇಸ್ ಇಲ್ಲ, ಯಾರನ್ನು ಮರ್ಡರ್ ಮಾಡಿಲ್ಲ, ಯಾರನ್ನು ಕೊಲೆ ಯತ್ನ ಮಾಡಿಲ್ಲ, ಬರೇ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿದ ವಿಚಾರ ಕೇಸ್ ಇರುವುದು. ಅದು ನಮ್ಮ ಕಮ್ಯುನಿಟಿನವರು 2-3 ಜನ ಕೊಟ್ಟ ಕಂಪ್ಲೇಂಟ್, ಅದು ರಾಜಿಯಲ್ಲಿ ಮುಗ್ದಿದೆ ಕೇಸ್ ಕೋರ್ಟಲ್ಲಿ. ಮತ್ತೊಂದು ಸುರೇಶ್ ಪುತ್ರ ಡಾಕ್ಟರ್ ಕೊಟ್ಟ ಕೇಸ್, ಅದರಲ್ಲಿ FIR ಅಲ್ಲಿ ನನ್ನ ಹೆಸರಿಲ್ಲ. FIR ಕೇಸ್ ದಾಖಲಾಗಿದ್ದರು, ಚಾರ್ಜ್ ಶೀಟ್ ಸಲ್ಲಿಸುವ ಸಂದರ್ಭದಲ್ಲಿ ನನ್ನ ಹೆಸರನ್ನು ಬಿಟ್ಟಿದ್ದಾರೆ. ಹೇಳಿದ್ರೆ ನನ್ನದೇ ಯಾವುದೇ ಆರೋಪ ಇಲ್ಲ, ನನ್ನ ಮೇಲೆ ಯಾವುದೇ ಆರೋಪ ಇಲ್ಲ ಅಂತ ಮನವರಿಕೆ ಆಗಿ. ಮತ್ತೊಂದು ಮೊನ್ನೆ ಬಶೀರ್ ಪರ್ನಾಟಕ ಕೊಟ್ಟ ಕೇಸ್ ಇದೆ, ಅದಕ್ಕೆ ನಾನು ಬೇಲ್ ತೆಗ್ದಿಲ್ಲ. ಯಾಕೆ ತೆಗ್ದಿಲ್ಲ ಅಂತ ಹೇಳಿದ್ರೆ, ಅದು ಬೇಲ್ ತೆಗೆಯುವಂತ FIR ಏನಲ್ಲ, ಅದೊಂದು ನ್ಯಾಯಾಲಯದಿಂದ ಪರ್ಮಿಷನ್ ಪಡೆಯದೇನೆ FIR ಮಾಡಿದ್ದು. ಆದರೂ ಇಲ್ಲಿ ಬೇರೆ ಬೇರೆ ಕೊಲೆ ಮಾಡಿದವರು, ಕೋಮು ಗಲಭೆಯಲ್ಲಿ ಭಾಗಿಯಾದಂಥ ವ್ಯಕ್ತಿಗಳನ್ನು ಬಿಟ್ಟು ನಮ್ಮಂಥವರನ್ನು ಗಡಿಪಾರು ಮಾಡಿ ಏನೋ ನಾನು ದೊಡ್ಡ ಸಾಧನೆ ಮಾಡಿದ್ದೇನೆ ಅಂತೇಳಿ ಶಾಸಕರು ಹೊರಟಿದ್ದಾರೆ. ನಾನೊಬ್ಬ ಮುಸಲ್ಮಾನ, ನಮ್ಮೊಟ್ಟಿಗೆ ಯಾರು ನಿಲ್ಲುವುದಿಲ್ಲ, ಬಹಿರಂಗವಾಗಿ ಗೊತ್ತಿದೆ. ಈಗ ಬೇರೆಯವರ ಹೆಸರನ್ನು ಹಾಕಿದರೆ ಇರ್ಲಿ, ನಮ್ದೇನು ಇದರಲ್ಲಿದೆ. ನಮ್ಮನ್ನು ಗಡಿಪಾರು ಮಾಡಿದಾರಂತೆ, ಮಾಡಿಸ್ಲಿಕ್ಕೆ ಹೊರಟಿದಾರಂತೆ, ನಾವೇನು ಬಾಯಿ ಮುಚ್ಚಿ ಕೂತ್ಲಿಕ್ಕೆ ಆಗ್ತದಾ? ಸತ್ಯ ಜನರಿಗೆ ಹೇಳುವುದನ್ನು ನಿಲ್ಲಿಸ್ಲಿಕ್ಕೆ ಆಗ್ತದಾ? ನಾವೇನು ಪ್ರಚೋದನಕಾರಿ ಮಾತನಾಡಲಿಲ್ಲ. ನಾನು ಅವನನ್ನು ಕಡಿ ಇವನನ್ನು ಕಡಿ ಅಂತ ಹೇಳಲಿಲ್ಲ. ಅಲ್ಲಿಗೆ ಬೆಂಕಿ ಕೊಡ್ತೇನೆ, ಇಲ್ಲಿಗೆ ಬೆಂಕಿ ಕೊಡ್ತೇನೆ ಅಂತ ಹೇಳಿದ ಇತಿಹಾಸ ಇಲ್ಲ. ಯಾರಿಗೆ ಬೆದರಿಕೆ ಹಾಕ್ಲಿಲ್ಲ, ಇದ್ದ ವಿಚಾರ ಹೇಳಿದ್ದೇನೆ. ಅದು ಸಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲದ್ರೆ ನಾ ಏನು ಮಾಡ್ಲಿಕ್ಕೆ ಆಗ್ತದೆ? ಶಾಸಕರ ನಡವಳಿಕೆ ಏನಂತ ಇದರಲ್ಲೇ ಗೊತ್ತಾಗ್ತದೆ. ಪೊಲೀಸ್ ಇಲಾಖೆಗೆ ನಿರಂತರ 4 ತಿಂಗಳಿನಿಂದ ಒತ್ತಾಯ ಮಾಡ್ತಾ ಇದ್ದಾರೆ. ಇದು ನನಗೆ ಪೊಲೀಸರು ಇನ್ಸ್ಪೆಕ್ಟರ್ ಖುದ್ದು ಹೇಳಿದ್ದಾರೆ, ನೀವು ಶಾಸಕರ ಹತ್ರ ರಾಜಿ ಆಗಬೇಕು, ಶಾಸಕರ ವಿರುದ್ಧ ಮಾತನಾಡಿದರೆ ಸುಮ್ಮನೆ ಬಿಡುವುದಿಲ್ಲ, ನಿನ್ನನ್ನು ಗಡಿಪಾರು ಮಾಡ್ತೇನೆ ಅಂತ ಹೇಳಿದ್ದಾರೆ. ನಾನು ಹಿಂದಿನ 4 ತಿಂಗಳ ಹಿಂದೆ ಆಡಿಯೋ ವಿಡಿಯೋದಲ್ಲಿ ಇದೆ, ನಾನು ಮಾಧ್ಯಮದ ಮುಂದೆ ಮಾತನಾಡಿದ ವಿಡಿಯೋದಲ್ಲಿ ಅವತ್ತೇ ಹೇಳಿದ್ದೇನೆ. ಅಲ್ಲ, ನಾನು ಇವರು ನನ್ನನ್ನು ಗಡಿಪಾರು ಮಾಡಿಸ್ತಾನೆ, ನನ್ನನ್ನು ಕೊಲ್ಲಿಸ್ತಾರೆ ಅಂತ ಹೇಳಿದರೆ ನಾನು ಈ ಶಾಸಕರ ಹತ್ರ ರಾಜಿ ಆಗ್ಲಿಕ್ಕೆ ಸಾಧ್ಯನಾ? ಸಮುದಾಯದ ವಿರುದ್ಧ ಇದ್ದ ವ್ಯಕ್ತಿಯ ವಿರುದ್ಧ, ಸಮುದಾಯದ ವಿರುದ್ಧ ಇರುವ ವ್ಯಕ್ತಿಯ ಹತ್ರ ನಾನು ರಾಜ್ಯ ಆದರೆ ನಾನು ಅದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಗಡಿಪಾರು ಆದೇಶ ಮಾಡಲಿ, ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೇನೆ, ಕಾನೂನು ಹೋರಾಟ ಮಾಡ್ತೇನೆ, ಬೇರೆ ಏನು ಇವತ್ತು ಹೇಳುವುದಿಲ್ಲ. AC ಅವರು ಕೊಟ್ಟ ನೋಟಿಸಲ್ಲಿ ಇರುವುದೇನು, ಕೋಮು ಪ್ರಚೋದನಾ ಭಾಷಣ ಮಾಡಿದ್ದೇನಂತೆ ನಾನು. ಇದು ಸುಳ್ಳು ರಿಪೋರ್ಟು AC ಅವರಿಗೆ ಪೊಲೀಸ್ ಇಲಾಖೆಯವರು ಕಳಿಸಿದ್ದಾರೆ. ನನ್ನ ಮೇಲೆ 9 ಕೇಸ್ ಇದೆ ಅಂತೇಳಿ ಕಳಿಸಿದ್ದಾರೆ. 9 ಕೇಸ್ ಇಲ್ಲ, ಅದನ್ನು ನಾನು ವಕೀಲರ ಮುಖಾಂತರ ವಾದ ಮಾಡ್ತೇನೆ. ಪೊಲೀಸರು 9 ಕೇಸ್ ಉಂಟಂದ್ರೆ 9 ಕೇಸ್ ಇದೆ ಅಂತ ಪ್ರೂವ್ ಮಾಡ್ಬೇಕಲ್ಲ ಪೊಲೀಸರು. ಎಲ್ಲಿದೆ, ಯಾವ ಪೊಲೀಸ್ ಸ್ಟೇಷನ್ ಇದೆ, ಎಲ್ಲಿದೆ? ಪುತ್ತೂರು ಪೊಲೀಸ್ ಸ್ಟೇಷನ್ಲಿ ನನ್ನ ಮೇಲೆ ಬಶೀರ್ ಪರ್ನಾಟಕ ಕೊಟ್ಟ ಕೇಸ್ ಒಂದು ಪೆಂಡಿಂಗ್ ಇದೆ, ಬಾಕಿ ಯಾವ ಕೇಸ್ ನನ್ನ ಮೇಲೆ ಇಲ್ಲ. ಇದು ಸತ್ಯ. ಇದು ಸುಳ್ಳಾದರೆ, ನಾನು ಹೇಳೋದು ಸುಳ್ಳಾದರೆ ನನ್ನನ್ನು ಗಡಿಪಾರಲ್ಲ ಏನು ಬೇಕಾದ್ರೆ ಮಾಡಲಿ. ಇಲ್ಲಿ ಕೋಮು ಗಲಭೆ ಮಾಡಿಸುವವರು, ಕೊಲೆ ಮಾಡಿದವರು ಇದೇ ಶಾಸಕರೊಟ್ಟಿಗಿದ್ದಾರೆ. ಇದೇ ಶಾಸಕರೊಟ್ಟಿಗೆ ನಮ್ಮ ಸಮುದಾಯದ ಯುವಕ ಜಲೀಲ್ ಕರಳುಪಾಡಿನ ಕೊಂದ ವ್ಯಕ್ತಿಯೇ ಅಶೋಕ್ ರೈ ಒಟ್ಟಿಗಿದ್ದಾರೆ. ಅಂಥವ್ರನ್ನು ಗಡಿಪಾರು ಮಾಡಿಸುದು ಬಿಟ್ಟು ನಮ್ಮಂಥವ್ರನ್ನು ನಾವೇನು ಕೋಮು ಗಲಭೆ ಮಾಡಿ ಅಂತ ಹೇಳಿದಾವ? ಎಲ್ಲಿಯಾದರೂ ಒಂದು ಕೋಮು ಗಲಭೆಯಲ್ಲಿ ಭಾಗಿಯಾಗಿದ್ದಾವ? ಸಾಮಾಜಿಕ ಜಾಲತಾಣದಲ್ಲಿ ಮಾತನಾಡುದು ಹೌದು, ಅದರಲ್ಲಿ ಯಾರಿಗೆ ಇದ್ದ ವಿಚಾರ ಹೇಳುದು ಅಷ್ಟೇ. ಎಲ್ಲರೂ ಮಾತನಾಡ್ತಾರೆ, ನಾನೊಬ್ಬನೇ ಮಾತನಾಡುದು? ಇದು ನಮ್ಮನ್ನು ಮಡಚಲಿಕ್ಕೆಗೋಸ್ಕರ, ನಮ್ಮನ್ನು ಇದು ಒಂದು ಒಳ್ಳೆ ಅಸ್ತ್ರ ಅಂತ ಹೇಳಿ ಭಾವಿಸಿ ಶಾಸಕರು ಈ ವರ್ತನೆ ಮಾಡಿದ್ದಾರೆ. ಇದರಲ್ಲಿ ಶಾಸಕರಿಗೆ ಮುಖಭಂಗ ಆಗ್ಬೋದು, ಶಾಸಕರಿಗೆ ಹಿನ್ನಡೆ. ಒಂದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅಶೋಕ್ ರೈ ನಿಂತರೆ ನಾನು ಸೋಲಿಸ್ತೇನೆ, ಅದು 100%. ಗ್ರಾಮ ಪಂಚಾಯತ್ ನಿಂತರು, MLA ಬಿಟ್ಟು ಬಿಡಿ, ನನ್ನ ಶಕ್ತಿ ಏನಂತ ನಾನು ಅವತ್ತು ಚುನಾವಣೆ ಸಂದರ್ಭದಲ್ಲಿ ತೋರಿಸ್ತೇನೆ. ಅಷ್ಟೇ ನಾನು ಹೇಳ್ತೇನೆ, ಇವತ್ತು ಬೇರೆ ಏನು ಹೇಳಲ್ಲ.